ಮೊದಲಿಗೆ ರುಬ್ಕೊಳ್ಳೋಕ್ಕೆ ಒಣಮೆಣ್ಸಿನ್ಕಾಯಿ, ಶುಂಠಿ, ಲವಂಗ, ಚಕ್ಕೆ ಮತ್ತು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ರುಬ್ಕೋಬೇಕು ನಾವು. ಇದಿಷ್ಟು ಮಸಾಲೆ ಆದರೆ ಸಾಕು ನೋಡಿ. ಇಷ್ಟನ್ನು ರುಬ್ಕೋಬೇಕು. ಮತ್ತು ಕಾಳು, ಈ ಅಲಸಂದೆ ಕಾಳು ಏನಿದೆ ಅದನ್ನು ನೆನೆಸಿಟ್ಕೊಂಡಿದ್ದೀನಿ. ಒಂದು 4 ಅವರ್ ಆದರೂ ನೆನೆಸ್ಕೋಬೇಕಾಗುತ್ತೆ ಮಿನಿಮಮ್ಮು ನೋಡಿ. ನೆನೆಸಿ ಇಟ್ಕೊಂಡಿದ್ದೀನಿ, ನೀರೆಲ್ಲ ತೆಗೆದು ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈಗ ರುಬ್ಕೊಳ್ಳೋಣ ಬನ್ನಿ ನೋಡಿ. ಎಲ್ಲ ಮಸಾಲೆ ಹಾಕೋತಾ ಇದ್ದೀನಿ. ನಾನು ಏನು ತೋರಿಸಿದ್ದೆ ನಿಮಗೆ ಅಷ್ಟು ಮಸಾಲೆನೂ ಹಾಕ್ಕೊಂಡು ನೀರು ಹಾಕ್ದೇ ರುಬ್ಕೋಬೇಕು. ಇದೆಲ್ಲ ಕ್ಲೀನಾಗಿ ರುಬ್ಕೋಬೇಕು. ಈ ಚಕ್ಕೆ ಲವಂಗ ಎಲ್ಲನೂ ನೀವು ಕುಟ್ಟಿ ಹಾಕೋತೀರ ಅಂದರೂ ಹಾಕ್ಕೋಬೋದು. ಕ್ಲೀನಾಗಿ ಅವಾಗ ನಿಮಗೆ ಪೇಸ್ಟ್ ಆಗುತ್ತೆ. ನೀರು ಹಾಕಲ್ಲ ಅಲ್ವಾ, ಹಂಗಾಗಿ ಕ್ಲೀನಾಗಿ ಆಗಬೇಕು. ಇಲ್ಲಾಂದರೆ ಕೆಲವೊಂದು ಬೆಳ್ಳುಳ್ಳಿ ಇಲ್ಲ ಚಕ್ಕೆ ಲವಂಗ ಹಂಗಂಗೆ ಬಾಯಿಗೆ ಸಿಕ್ಬಿಡುತ್ತೆ ನೋಡಿ. ಈಗ ಅದೆಲ್ಲ ರುಬ್ಕೊಂಡಾದಮೇಲೆ ಸ್ವಲ್ಪ ಕಾಳು ಹಾಕ್ಕೊಂಡು ಇನ್ನೊಂದು ರೌಂಡ್ ರುಬ್ಕೋತಾ ಇದ್ದೀನಿ ನೋಡಿ. ಈ ಥರ ಇಷ್ಟು ಒಂದು ಸಲ ತಿರುಗಿಸಿದ್ರೆ ಸಾಕು. ತರಿನೇ ಇರಬೇಕು ಹಿಟ್ಟು ನೋಡಿ ಈ ಥರ. ಮತ್ತು ಈಗ ಮಿಕ್ಕಿರೋ ಕಾಳನ್ನ ಏನಿದೆ ಅದನ್ನು ರುಬ್ಕೊಳ್ಳೋಕ್ಕೆ ಹಾಕ್ಕೋಬೇಕು ನೋಡಿ. ಈ ಥರ ಇಷ್ಟು ತರಿಯಾಗಿ ರುಬ್ಕೊಂಡ್ರೆ ಆಯಿತು ನೋಡಿ. ಈ ಥರ ಇಷ್ಟು ತರಿಯಾಗಿ ಇರಲಿ, ಹಂಗಂಗೆ ಕಾಳು ಸ್ವಲ್ಪ ಸಿಕ್ಕಿದ್ರೂ ಚೆನ್ನಾಗಿರುತ್ತೆ. ಮತ್ತು ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೋಡಿ. ನೀವು ನಿಮ್ಮ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿ. ಮತ್ತು ಇವಾಗ ಈರುಳ್ಳಿ, ಒಂದು ದೊಡ್ಡದು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು ಎರಡನ್ನೂ ಕಟ್ ಮಾಡಿ ಸಣ್ಣಕ್ಕೆ ಈಗ ಹಾಕೋತಾ ಇದ್ದೀನಿ. ಸೊಪ್ಪು ಬೇಕಂದರೆ ಇನ್ನೂ ಜಾಸ್ತಿ ಹಾಕೋಬೋದು, ನಾನು ಇಷ್ಟೇ ಹಾಕ್ಕೊಂಡಿದ್ದೀನಿ. ಈರುಳ್ಳಿನೂ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಎಲ್ಲನೂ ಕ್ಲೀನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪೆಲ್ಲ ಇರುತ್ತೆ, ಒಂದೇ ಕಡೆ ಆಗಿಬಿಡುತ್ತೆ. ಸೊ ಹಾಗಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಆಯಿತು, ತಟ್ಕೊಳ್ಳೋಣ ಬನ್ನಿ. ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಇಲ್ಲಿ ಬಾಳೆ ಎಲೆನ ಸಣ್ಣದಾಗಿ ಕಟ್ ಮಾಡಿಕೊಂಡು ಫಸ್ಟು ನೀರನ್ನ ಅದಕ್ಕೆ ಹಚ್ಚಿ, ನಮಗೆ ಕ್ಲೀನಾಗಿ ಬರಬೇಕಲ್ಲ ಈಸಿಯಾಗಿ, ಹಂಗಾಗಿ ಸ್ವಲ್ಪ ನೀರು ಹಚ್ಚಿ ಆಮೇಲೆ ಈ ಥರ ತಟ್ಕೋತಾ ಇದ್ದೀನಿ ನೋಡಿ. ಈ ಥರ ಸಣ್ಣಕ್ಕೆ ಹಾಕೋತಿದ್ದೀನಿ. ಕ್ಲೀನಾಗಿ ಬಂದ್ಬಿಡುತ್ತೆ, ಅವಾಗ ಬಾಳೆ ಎಲೆಲೇ ಅಂಟ್ಕೊಳ್ಳಲ್ಲ. ಪುನಃ ಈಗ ಇನ್ನೊಂದು ಸಲ ನೀರಲ್ಲಿ ಸುಮ್ಮನೆ ಕೈಯಲ್ಲಿ ನೀರು ಹಾಕಿ ಹಿಂಗೆ ಒಂದು ಸ್ಪ್ರೆಡ್ ಮಾಡೋ ಥರ ಅಷ್ಟೇ ಮಾಡಿಕೊಂಡು, ಮತ್ತು ಚಿಕ್ಕದಾಗಿ ಹಿಟ್ಟು ತಗೊಂಡು ಈ ಥರ ಮಾಡ್ಕೋತಾ ಇದ್ದೀನಿ ನೋಡಿ. ಈಸಿಯಾಗಿ ಬಂದ್ಬಿಡುತ್ತೆ. ನಾವು ನೀರು ಹಾಕ್ಕೊಂಡ್ರೆ ಬಾಳೆ ಎಲೆಗೆ ಅಂಟ್ಕೊಳ್ಳಲ್ಲ ನೋಡಿ. ಈಗ ಒಂದು ದಪ್ಪದಾಗಿನೂ ಹಾಕಿ ತೋರಿಸ್ತೀನಿ ನೋಡಿ. ಹಿಟ್ಟು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೋದು ನೋಡಿ. ಕ್ರಿಸ್ಪಿ ಬೇಕಂತಂದರೆ ನೀವು ಸಣ್ಣದಾಗಿ ತೊಗೊಂಡು ಸ್ವಲ್ಪ ಅಗ್ಲಕ್ಕೆ ಮಾಡ್ಕೊಳ್ಳಿ. ತೆಳ್ಳಗೆ ತಟ್ಕೊಂಡ್ರೆ ಕ್ರಿಸ್ಪಿ ಬರುತ್ತೆ ಈ ಥರ ನೋಡಿ. ಈ ಥರ ನೀರನ್ನ ಕರೆಕ್ಟಾಗಿ ಹಾಕ್ಕೊಂಡ್ರೆ ಬಾಳೆ ಎಲೆಗೆ ನಿಮಗೆ ಕ್ಲೀನಾಗಿ ಬಂದ್ಬಿಡುತ್ತೆ ನೋಡಿ. ಈಗ ಒಂದೊಂದೇ ತಿರುವಾಗ್ತಾ ಇದ್ದೀನಿ. ಕ್ಲೀನಾಗಿ ಬೇಯಬೇಕು. ಹೈ ಫ್ಲೇಮಲ್ಲಿದ್ದರೆ ನಿಮಗೆ ಒಂದೇ ಸಲ ರೋಸ್ಟ್ ಆಗಿಬಿಡುತ್ತೆ, ಒಳಗಡೆ ಎಲ್ಲ ಬೆಂದಿರಲ್ಲ ನೋಡಿ. ಇದೊಂದು ಆಗಿದೆ, ಫಸ್ಟೇ ಹಾಕಿದ್ದು ಇದು ನೋಡಿ. ಈ ಥರ ಎತ್ಕೊತಾ ಇದ್ದೀನಿ. ಈಗ ಇದನ್ನೆರಡು ಫ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ. ಹೈ ಫ್ಲೇಮು ಇರಬಾರ್ದು, ತೀರಾ ಕಡಿಮೆನೂ ಇರಬಾರ್ದು, ಮೀಡಿಯಮ್ ಫ್ಲೇಮ್ ಇದ್ದರೆ ಆಗುತ್ತೆ. ಯಾಕೆಂದರೆ ಒಳಗಡೆ ಎಲ್ಲ ಬೇಯಬೇಕಲ್ವಾ, ಹಾಗಾಗಿ ನೋಡಿ ಇಷ್ಟಾದರೆ ಸಾಕು. ಕೆಲವರು ಇನ್ನೂ ರೋಸ್ಟ್ ಮಾಡ್ತಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ನಮಗೆ ಇಷ್ಟು ಸಾಕು, ಇಷ್ಟಿದ್ರೇ ಚೆನ್ನಾಗಿರುತ್ತೆ ನೋಡಿ. ಈಗ ಮತ್ತೆ ಇನ್ನೊಂದು ಸಲ ಹಾಕಿದ್ದೀನಿ. ಒಂದೊಂದೇ ತಿರುಗ್ಕೋಬೇಕು. ಯಾವುದು ಫಸ್ಟ್ ಹಾಕಿರ್ತೀವಿ ನೋಡಿ ಅದನ್ನು ತಿರ್ಸ್ಕೊಂಡ್ರೆ ಆಯಿತು. ಒಂದೊಂದೇ ತಿರುಗಿಸ್ಕೊಂಡು ಎರಡು ಸೈಡು ಕ್ಲೀನಾಗಿ ಬೇಯಿಸ್ಕೊಂಡು ಇಟ್ಕೋಬೇಕು ನೋಡಿ. ಈ ಥರ ನೋಡಿ. ಈ ಥರ ಕ್ಲೀನಾಗಿ ರೋಸ್ಟ್ ಆಗಬೇಕು.
ತುಂಬ ಚೆನ್ನಾಗಿರುತ್ತೆ ಅಳಸಂದೆ ಕಾಳು.